ತುಂಬ ಜನ ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇರ್ತಾರೆ, ಸರ್ ಹೇಗೆ 10 ಅವರ್ ಓದೋದು, 12 ಅವರ್ ಓದೋದು? ಏಕೆಂದರೆ ಸಿಲೆಬಸ್ ಮುಗೀತಿಲ್ಲ ನಮಗೆ. 6 ಅವರ್ 5 ಅವರ್ಸ್ ಓದಿದ್ರೆ ಸಿಲೆಬಸ್ ಮುಗೀತಿಲ್ಲ, 10 ಅವರ್ಸ್ ಓದಬೇಕು ಅಂದ್ಕೊಂತೀವಿ ಸರ್, ಆದ್ರೆ ಆಗಲ್ಲ. ನಾವು ದಿನನಿತ್ಯ ಒಂದು 24 ಅವರ್ಸಲ್ಲಿ 12 ಅವರ್ 13 ಅವರ್ ಓದಿದ್ರು ಅದು ಬರೀ ನಮಗೇನು ಅನಿಸಿರೋದಿಲ್ಲ, ಓದ್ತಿರೋದು ಅನಿಸಿರೋದಿಲ್ಲ ಅಂತ ತುಂಬ ಜನ ಹುಡುಗರು ಕೇಳ್ತಿರ್ತಾರೆ. ಮತ್ತು ಇನ್ನು ಬಿಗಿನರ್ಸ್ಗಂತೂ ತುಂಬ ಇದು ಪ್ರಾಬ್ಲಮ್ ಆಗ್ತಿರುತ್ತೆ. ಯಾಕೆಂತಂದರೆ ಬಿಗಿನರ್ಸ್ಗೆ ಇನ್ನೂ 10 ಅವರ್ ಕೂತ್ಕೊಂಡು ಓದೋವಷ್ಟು ಇದಿರಲ್ಲ, ಕೆಪಬಿಲಿಟಿ ಇರಲ್ಲ. ಮತ್ತು ಅವರಿಗೆ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡೋ ಒಂದು ಏನಂತ ಅದು ರೂಢಿ ಬಿದ್ದಿರಲ್ಲ. ಹಾಗಾಗಿ ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತೊಂದಷ್ಟು ನಿಮಗೊಂದು ಇನ್ಫಾರ್ಮೇಷನ್ ಹೇಳ್ತೀನಿ. ಇದು ಪ್ಯೂರ್ಲಿ ಸೈಕಾಲಜಿಕಲ್ ಬೇಸ್ಡ್, ಅಂದರೆ ಆ್ಯಸ್ ಎ ಸೈಕಾಲಜಿ ಓದಿರೋ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ. ಇದನ್ನ ಕರೆಕ್ಟಾಗಿ ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತ ನೀವು ಪ್ರೊಡಕ್ಟಿವ್ ಆಗಿ, ನಾನು ಹೇಳ್ತಿರೋದು ನೀವು ಸುಮ್ಮನೆ ಅಲ್ಲ, ಪ್ರೊಡಕ್ಟಿವ್ ಆಗಿ ನೀವು 10 ಅವರ್ಸ್ನ ನೀವು ಓದ್ಬೋದು. ಗೊತ್ತಾಗ್ತಿದೆಯಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರೊಡಕ್ಟಿವಿಟಿ ಅಂದ್ರೆ ಏನು. ಈಗ ನೀವು 10 ಅವರ್ ಓದಿದ್ರೆ 10 ಅವರ್ಗೆ 10 ಅವರ್ನೂ ಸಹ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಬರೀ ಸುಮ್ಮನೆ 10 ಅವರ್ ಓದ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿ 4 ಅವರು ಟೈಮ್ ವೇಸ್ಟ್ ಮಾಡಿ 6 ಅವರ್ ಓದಿದ್ರೆ ಅದು ವೇಸ್ಟ್ ಆಗಲ್ಲ. ಹಾಗಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತಂದರೆ ಪ್ರೊಡಕ್ಟಿವಿಟಿ ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಇದನ್ನು ಕಲೀಲೇಬೇಕು, ಪ್ರೊಡಕ್ಟಿವ್ ಆಗಿ ಓದೋದನ್ನ, ಅಲ್ವಾ? ಓಕೆ, ಹಾಗಾಗಿ ನಾವು ಏನೇನು ಕವರ್ ಮಾಡೋಣ ಇದರಲ್ಲಿ ಅಂದರೆ, ಹೌ ಟು ಸ್ಟಡಿ 10 ಅವರ್ಸ್, 10+ ಅವರ್ಸ್ ಅಂತ ಅಂದ್ಕೊಳ್ಳಿ. 10 ಅವರ್ಸ್ ಮಿನಿಮಮ್. ಯಾಕೆಂದರೆ ನೀವು ಮಿನಿಮಮ್ 10 ಅವರ್ಸ್ ಓದಲೇಬೇಕು. ಇಲ್ಲ ಅಂತಂದರೆ ನಿಮ್ಮ ಸಿಲೆಬಸ್ಸು ಕಂಪ್ಲೀಟ್ ಆಗಲ್ಲ. ಅದು UPSC ಇರ್ಬೋದು, ಗೊತ್ತಾಗ್ತಿದೆ, KPSC ಇರ್ಬೋದು, ಅಥವಾ PSI ಇರ್ಬೋದು. ನೀವು ಯಾವುದೇ ಎಕ್ಸಾಮ್ಸ್ ತೊಗೊಳ್ಳಿ, ನೀವು 10 ಅವರ್ಸ್ ಮಿನಿಮಮ್ ಓದಲೇ ಇಲ್ಲ ಪ್ರತಿದಿನ ಅಂತಂದರೆ ಕಷ್ಟ ಆಗುತ್ತೆ. ಅಥವಾ ನೀವೇನಾದರೂ ಒಂದ್ಸತಿ ಓದಿ ವರ್ಕ್ ಮಾಡ್ಕೊಂಡು ಓದ್ತೀನಿ ಅಂದರೆ ಅವಾಗ ಒಂದು 5 ಅವರ್ಸ್ ರಿವಿಷನ್ಸ್ಗಾದ್ರೂ ಬೇಕು. ಅದರ್ವೈಸ್ ನಿಮಗೆ ಬೇಕಾಗುತ್ತೆ. ನೆಕ್ಸ್ಟು 2 ಅವರ್ಸ್ ರೂಲ್, ಗೊತ್ತಾಗ್ತಿದೆಯಾ? ಟೈಮ್ ಬ್ಲಾಕ್ ಮೆಥಡ್ ಅಂತ ಕರೀತಾರೆ. ನೋಡೋಣ ಏನು 2 ಅವರ್ಸ್ ರೂಲ್ ಅಂತಂದರೆ. ನನ್ನ ಪ್ರಕಾರ 2 ಅವರ್ಸ್ನ ಏನಕ್ಕೆ ಬ್ರೇಕ್ ಮಾಡ್ಕೊಂಡು ಓದಬೇಕು ಅನ್ನೋದ್ರ ಬಗ್ಗೆ ನನಗೆ ಡೀಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟ್, ಮಿನಿಮೈಸ್ ಡಿಸ್ಟ್ರಾಕ್ಷನ್ಸ್. ಈಗ ಓದಬೇಕಾದ್ರೆ ನಿಮಗೆ ತುಂಬ ಡಿಸ್ಟ್ರಾಕ್ಷನ್ಸ್ ಆಗ್ತಿರ್ತವೆ. ನಾನು ಹೇಳ್ತೀನಿ ಏನೇನು ಡಿಸ್ಟ್ರಾಕ್ಷನ್ಸ್ ಬರುತ್ತೆ, ಏನೇನು ಪ್ರಾಬ್ಲಮ್ ಆಗುತ್ತೆ, ಅದನ್ನ ಹೆಂಗೆ ಅವಾಯ್ಡ್ ಮಾಡಬೇಕು, ಅದು ಹೆಂಗೆ ಓವರ್ಕಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋಣ. ನೆಕ್ಸ್ಟು ಇದು ಸೆಟ್ ಸ್ಪೆಸಿಫಿಕ್ ಟಾರ್ಗೆಟ್ಸ್. ನೀವು ಓದಬೇಕು, 10 ಅವರ್ಸ್ ಕವರ್ ಮಾಡಬೇಕು ಅಂದರೆ ಒಂದಷ್ಟು ಸ್ಪೆಸಿಫಿಕ್ ಟಾರ್ಗೆಟ್ಸ್ನ ಹಾಕೋಬೇಕಾಗತ್ತೆ. ಆ ಟಾರ್ಗೆಟ್ಸ್ನ, ಆ ಗೋಲ್ಸ್ನ ನೀವು ರೀಚ್ ಮಾಡಲೇಬೇಕು ಒಂದು ದಿನದಲ್ಲಿ. ಗೊತ್ತಾಗ್ತಿದೆಯಾ? ಅದು ಯಾವ ರೀತಿ ಗೋಲ್ನ ಟಾರ್ಗೆಟ್ ಮಾಡ್ಕೊಳೋದ್ರ ಬಗ್ಗೆ ನೋಡೋಣ. ಅವಾಯ್ಡ್ ಟೈಮ್ ವೇಸ್ಟಿಂಗ್ ಆಕ್ಟಿವಿಟೀಸ್. ತುಂಬ ವಿದ್ಯಾರ್ಥಿಗಳು ವಿಜಯನಗರದಲ್ಲಿ, ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಓದ್ತಾ ಇರ್ತೀರಾ. ಟೀ ಕುಡಿಯೋಕೆ ಹೋದರೆ 1 ಅವರ್, ಊಟ ಮಾಡೋಕೆ ಹೋದರೆ 2 ಅವರ್. ಇದನ್ನು ತುಂಬ ಜನ ಮಾಡ್ತಾ ಇರ್ತೀರ. ಹಾಗಾಗಿ ಅವನ್ನೆಲ್ಲ ಹೇಗೆ ಅವಾಯ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಕಾಂಪ್ರಿಹೆನ್ಸಿವ್ ಆಗಿ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ. ನೋಡಿ, ಫಸ್ಟ್ ನಿಮಗೆ ಬರೋದು, ನಿಮಗೆ ಏನು ಹೇಳೋದು, ಫಸ್ಟು ಹೌ ಟು ಸ್ಟಡಿ 10+ ಅವರ್ಸ್. ನೀವೀಗ ಎಲ್ಲ ಹುಡುಗರು ಕೇಳಿರೋ ಮೇಜರ್ ಕ್ವಶನ್ಸ್ ಅಂದರೆ ಇದೆ, 10 ಅವರ್ ಹೆಂಗೆ ಸರ್ ಓದೋದು? ಗೊತ್ತಾಗ್ತಿದೆಯಾ? ಫಸ್ಟು ನೀವೇನು ಮಾಡಿ, 2 ಅವರ್ಸ್ ಸ್ಟಡಿ ಪ್ಲಾನ್ ಮಾಡ್ಕೊಳ್ಳಿ. ನಾನು ಹೇಳಿದೆ, ಗೊತ್ತಾಗ್ತಿದೆಯಾ? ಅಂದರೆ ನಿಮ್ಮ 10 ಅವರ್ನ ನೀವೇನು ಮಾಡಿ, 2 ಅವರ್ಸ್ 2 ಅವರ್ಸ್ 2 ಅವರ್ಸ್ 2 ಅವರ್ಸ್, ಗೊತ್ತಾಗ್ತಿದೆ, ಬ್ರೇಕ್ ಮಾಡ್ಕೊಳ್ಳಿ. ಅಥವಾ 12 ಅವರ್ ಓದ್ತೀನಿ ಅಂತಂದರೆ 2 ಅವರ್ಸ್ ಬ್ರೇಕ್ ಮಾಡ್ಕೊಳ್ಳಿ. ಈ ಪ್ರತಿ 2 ಅವರ್ಸ್ಗೆ ಏನು ಮಾಡಬೇಕು, ನೀವು ಸ್ಪೆಸಿಫಿಕ್ ಆಗಿ ಒಂದು ಸಬ್ಜೆಕ್ಟ್ನ ತಗೋಬೇಕು. ಗೊತ್ತಾಗ್ತಿದೆಯಾ? ಅದನ್ನೇ ಹೇಳ್ತದ್ದು 2 ಅವರ್ಸ್ ಸ್ಟಡಿ ಮೆಥಡ್. ಅವಾಗ ಸ್ಟಡಿ ಮಾಡ್ಬೇಕಾದ್ರೆ ಮೇಜರಾಗಿ ಮಾಡಬೇಕಾರೋ ಮೇಜರಾಗಿ ಬರೋ ಪ್ರಾಬ್ಲಮ್ ಅಂದರೆ ಮೊಬೈಲ್. ಗೊತ್ತಾಗ್ತಿದೆಯಾ? ಏನು ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳು, ಪಕ್ಕದಲ್ಲಿ ಮೊಬೈಲ್ ಇಟ್ಕೊತಾರೆ, ಆಮೇಲೆ ಓದೋ ಕೂತ್ಕೊಂತಾರೆ. ದೊಡ್ಡ ಡಿಸ್ಟ್ರಾಕ್ಷನ್, ದೊಡ್ಡ ಡಿಸಾಸ್ಟರ್ ಅಂದರೆ ಅದೇ. ಏನು ಮಾಡಬೇಕು, ನಿಮ್ಮ ಮೊಬೈಲ್ನ ಏನು ಮಾಡಬೇಕು, ಫ್ಲೈಟ್ ಮೋಡ್ಗೆ ಹಾಕಬೇಕು. ಫ್ಲೈಟ್ ಮೋಡ್ ಮಾಡ್ಬಿಟ್ಟು ಏನು ಮಾಡಬೇಕು, ನಿಮ್ದು ಇನ್ನೊಂದು ರೂಮ್ ಇರುತ್ತಲ್ಲ, ಹಾಕೋದು ನೀವು ಲೈಬ್ರರಿಲಿ ಓದ್ತಾ ಇದ್ರೆ ನಿಮ್ಮ ಬ್ಯಾಗ್ ಇರುತ್ತಲ್ಲ, ಔಟ್ಸೈಡ್ ಇಟ್ಟಿರ್ತೀರಲ್ಲ ನಿಮ್ಮ ಲೈಬ್ರರಿನ ಹೊರಗಡೆ, ಆ ಬ್ಯಾಗ್ ಒಳಗೆ ಹಾಕ್ಬರ್ಬೇಕು ಮೊಬೈಲ್ನ. ಆಮೇಲೆ ಬಂದು ಎಲ್ಲಿ ಕೂತ್ಕೋಬೇಕು ಅಂತಂದರೆ, ನಿಮ್ಮನ್ನ ನೋ ಮೊಬೈಲ್, ವಿತೌಟ್ ಮೊಬೈಲ್ ನೀವು ಸ್ಟಡಿ ಮಾಡೋಕ್ಕೆ ಕೂತ್ಕೋಬೇಕು. ನೀವು ಲೈಬ್ರರಿಯಾರ ಓದಿ ಅಥವಾ ಮನೇಲಾದ್ರೂ ಓದಿ. ಫಸ್ಟು ಏನು ಮಾಡಬೇಕು, ಕೀಪ್ನ ಫೋನ್ನ ಹೊರಗಡೆ ಇಡಬೇಕು ಒಂದು. ನೆಕ್ಸ್ಟ್ ನೋ ಸೋಷಿಯಲ್ ಮೀಡಿಯಾ. ಮೊಬೈಲ್ ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾ ಇರಲ್ಲ ಬಿಡಿ, ತೊಂದರೆ ಇಲ್ಲ. ಗೊತ್ತಾಗ್ತಿದೆಯಾ? ಅಕಸ್ಮಾತ್ ನಿಮಗೆ ಸರ್ಚ್ ಮಾಡೋಕೆ ಬೇಕು ಸರ್, ನಾನೇನೋ ನೋಡೋಕೆ ಬೇಕು ಅಂತಂದರೆ ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಇಟ್ಕೊಳ್ಳಿ. ಅಥವಾ ಟ್ಯಾಬ್ ಇಟ್ಕೊಳ್ಳಿ, ಅಥವಾ ಏನು ಲ್ಯಾಪ್ಟಾಪ್ ಇಟ್ಕೊಳ್ಳಿ. ನೋ ಮೊಬೈಲ್ ಫೋನ್, ನೋ ಮೊಬೈಲ್ ಫೋನು ಹೆಂಗೆ ಗೊತ್ತಾ, ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ನಮ್ಮ ಪ್ರಕಾರ. ಇದನ್ನ ಬಳಸಲೇಬಾರ್ದು ನನ್ನ ಪ್ರಕಾರ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಯಾರ ಜೊತೆನೂ ಮಾತಾಡೋಂಗಿಲ್ಲ. ಪಕ್ಕದಲ್ಲಿ ಕೂತಿರ್ತಾನೆ, ಅವನು ಮಾತಾಡ್ಸೋದು, ಇವನು ಮಾತಾಡ್ಸೋದು, ನೋ ಡಿಸ್ಟ್ರಾಕ್ಷನ್ಸ್. ಗೊತ್ತಾಗ್ತಿದೆಯಾ? ಏನು ಮಾಡ್ಬೇಕಂದ್ರೆ ಒಂದು ಸಬ್ಜೆಕ್ಟ್ ತಗೋಬೇಕು, ಯಾವ್ದಾರು ಒಂದು ಸಬ್ಜೆಕ್ಟ್. ನಾನು ಇವತ್ತು ಇದನ್ನ ಓದಬೇಕು ಅಂದ್ಕೊಂಡಿದ್ದೀನಲ್ಲ, ಆ ಸಬ್ಜೆಕ್ಟ್ ತಗೊಳ್ಳಿ. ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿ, ಯಾವುದಾದ್ರು ತಗೊಳ್ಳಿ. ಒಂದು ಸಬ್ಜೆಕ್ಟ್ ತಗೊಳ್ಳಿ. ಗೊತ್ತಾಗ್ತಿದೆಯಾ? ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತ ಬುಕ್ಸ್ ಅಷ್ಟೇ ಇರಬೇಕು ನಿಮ್ಮ ಟೇಬಲ್ ಮೇಲೆ. ಅಥವಾ ನೀವು ಓದೋ ಸ್ಟಡಿ ಮಾಡೋ ಟೈಮಲ್ಲಿ ಆ ಬುಕ್ ಬಿಟ್ಟು, ಅಥವಾ ಅದು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಸ್ಟಡಿ ಮೆಟೀರಿಯಲ್ ಬಿಟ್ಬಿಟ್ಟು ನೀವೇನು ಬೇರೆ ಇವನ್ನ ಯೂಸ್ ಮಾಡೋಂಗಿಲ್ಲ, ಓದಂಗಿಲ್ಲ. ಗೊತ್ತಾಗ್ತಿದೆಯಾ? ಹಂಗಾಗಿ ಒಂದು ಸಬ್ಜೆಕ್ಟ್ ತಗೋಬೇಕು. ಆ ಒಂದು ಸಬ್ಜೆಕ್ಟ್ನೇ ಪರ್ಫೆಕ್ಟಾಗಿ ಓದಬೇಕು 2 ಅವರ್ಸಲ್ಲಿ. 2 ಅವರ್ಸ್ ಆದ್ಮೇಲೆ ನೀವೇನು ಮಾಡ್ಬೇಕಪ್ಪ ಅಂದರೆ ಒಂದು ಬ್ರೇಕ್ ತಗೊಳ್ಳಿ, ಅಥವಾ 10 to 15 ಮಿನಿಟ್ಸ್ ಬ್ರೇಕ್. ಗೊತ್ತಾಗ್ತಿದೆ? ಈ 10 to 15 ಮಿನಿಟ್ಸ್ ಬ್ರೇಕಲ್ಲಿ
ಓನ್ಲಿ ಸುಮ್ಮನೆ ಏನೇನು ಓದಿದ್ದೀನಿ ಅಂತ ರಿಕಾಲ್ ಮಾಡಬೇಕು, ನಿಮ್ಮದೇ ತಲೆಯಲ್ಲಿ ರಿಕಾಲ್ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗುತ್ತೆ, ಈ 2 ಅವರ್ಸಲ್ಲಿ ಏನು ಓದ್ದೇನಂದ ಎಲ್ಲ ನೆನಪಲ್ಲಿ ಇರ್ದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಏನು ಓದ್ದೇನಂದ, ಅಥವಾ ನೀವು ಸುಮ್ಮನೆ ಓಡಾಡ್ಕೊಂಡು ಈ ಕಡೆಯಿಂದ ಕಡೆಯಿಂದ ಕಡೆಗೆ ಓಡಾಡ್ಕೊಂಡು ಅದು ರಿಕಾಲ್ ಮಾಡ್ತಿರೋ, ಅಥವಾ ನೀರು ಕುಡಿತಾ ರಿಕಾಲ್ ಮಾಡ್ತಿರೋ, ಅಥವಾ ಟೀ ಕುಡಿತಾ ರಿಕಾಲ್ ಮಾಡ್ತಿರೋ, ಏನಾದರೂ ಮಾಡಿ, ಬಟ್ 10 to 15 ಮಿನಿಟ್ಸ್ ರಿಕಾಲ್ ಮಾಡಿ. ಅದನ್ನ ಏನು ಮಾಡಿ, ಅದನ್ನ ಬ್ರೇಕ್ ಟೈಮ್ ಅಂತ ತಗೊಳ್ಳಿ. ಗೊತ್ತಾಗ್ತಿದೆ, ಬ್ರೇಕ್ ಟೈಮ್ ಅದು. ನೀವು ಅದನ್ನ ಮಾತಾಡೋಕ್ಕೆ, ಫೋನ್ ಯೂಸ್ ಮಾಡೋಕ್ಕೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಯೂಸ್ ಮಾಡೋಂಗಿಲ್ಲ. ಓಕೆನಾ, ಮೇಜರಾಗಿ ತಿಳ್ಕೊಬೇಕು ಅದನ್ನು. ನೆಕ್ಸ್ಟು ಇನ್ನು ಎಕ್ಸಾಂಪಲ್ ನಾನು ಹೇಳಿದೆ, 2 ಅವರ್ಸ್ ಪಾಲಿಟಿ ಹಿಸ್ಟ್ರಿ ಯಾವ್ದಾದ್ರು ತಗೊಳ್ಳಿ, ಕಂಪ್ಲೀಟ್ ಒಂದು ಟಾಪಿಕ್ ಮೇಲೆ ಫೋಕಸ್ ಮಾಡಿ. ಯಾವುದಾದ್ರೂ ಹೋಗಿ, ಈಗ ಫಂಡಮೆಂಟಲ್ ರೈಟ್ಸ್ ಅಂತ ಅಂದ್ಕೊಳ್ಳಿ. ಫಂಡಮೆಂಟಲ್ ರೈಟ್ಸ್ ಅಂತಂದ್ರೆ ನೀವು ಬರೀ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದಬೇಕಷ್ಟೇ, ಇನ್ನೇನು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಅದಕ್ಕೆ ಸಂಬಂಧಪಟ್ಟ ಕ್ವಶನ್ ಸಾಲ್ವ್ ಮಾಡೋದಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ನೋಟ್ಸ್ ಓದೋದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಮಾಡಿ ಒಂದು ಟಾಪಿಕ್ ತಗೊಂಡ್ರಿ ಅಂದ್ರೆ ಚೂಸ್ ಒನ್ ಟಾಪಿಕ್. ಆ ಟಾಪಿಕ್ ಮೇಲೆ ಸಂಪೂರ್ಣವಾಗಿ ಓದಬೇಕು, ಬೇರೆ ಥರ ಏನು ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಓಕೆನಾ, ಮೇಜರ್ ಇದು. ನೆಕ್ಸ್ಟ್ ಏನು ಮಾಡೋದು, ಈಗ ಸ್ಪೆಸಿಫಿಕ್ ಟಾರ್ಗೆಟ್ ಇಟ್ಕೋಬೇಕು. ಎಕ್ಸಾಂಪಲ್ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಅಂದರೆ ನೀವು ಬುಕ್ಸ್ ಆದ್ರೂ ಓದ್ಬೋದು, ಅಥವಾ ರೀಡ್ 20 ಪೇಜಸ್ ಓದ್ತೀನಿ, ನಾನು 20 ಪೇಜಸ್ ಓದ್ತೀನಿ, ಅದನ್ನ ಮಾತ್ರ ಓದ್ತೀನಿ, ಇನ್ನೇನು ಓದಂಗಿಲ್ಲ. ನೆಕ್ಸ್ಟು, ಅಥವಾ ಇಲ್ಲ ಒಂದು ಕಂಪ್ಲೀಟ್ ಚಾಪ್ಟರ್ ಓದ್ತೀನಿ, ಅಥವಾ 50 ಕ್ವಶನ್ ಸಾಲ್ವ್ ಮಾಡ್ತೀನಿ, ಅಥವಾ ಒಂದು ಎಸ್ಸೆ ಬರಿತೀನಿ. ಏನಾದರೂ ಟಾರ್ಗೆಟ್ ಹಾಕೊಳ್ಳಿ, ನಿಮ್ಮ ಇಷ್ಟ, ಯಾವುದೋ ಟಾರ್ಗೆಟ್ ಹಾಕೊಳ್ಳಿ. ಆದರೆ ಯಾವುದೇ ಥರದ ಡಿಸ್ಟ್ರಾಕ್ಷನ್ಸ್ ಇಲ್ದಂಗೆ ಕಾನ್ಸಂಟ್ರೇಟ್ ಮಾಡಿ ಕೂತ್ಕೊಂಡು, ಯಾವುದೇ ಥರ ನಾಯ್ಸ್ ಇಲ್ದಂಗೆ ಇರೋ ಜಾಗದಲ್ಲಿ ಕೂತ್ಕೊಂಡು, ಸೈಲೆಂಟ್ ಪ್ಲೇಸಲ್ಲಿ ಒಂದು ಕೂತ್ಕೊಂಡು ಇದನ್ನ ಮಾಡ್ತಾ ಬನ್ನಿ. ಇದು ನಿಮಗೆ ಕಷ್ಟ ಅನ್ಸುತ್ತೆ, ಸ್ಟಾರ್ಟಿಂಗ್ ಡೇಸಲ್ಲಿ ಕಷ್ಟ ಆಗುತ್ತೆ, ಆಮೇಲೆ ಹೋಗ್ತಾ ಅಡಾಪ್ಟಬಿಲಿಟಿ ನೀವೇ ಆಗ್ತಾ ಹೋಗ್ತೀರಾ. ಇಟ್ಸ್ ಟೇಕ್ 30 to 40 ಡೇಸ್. ನೀವು ಇದು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಗೊಂದು ರುಟೀನ್ ಬರುತ್ತೆ. ಆ ರುಟೀನ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದ್ರೆ ಎಕ್ಸಾಮ್ಸಲ್ಲಿ ಏನಾಗುತ್ತೆ, ನೀವು ಕ್ಲಿಯರ್ ಮಾಡ್ತೀರಾ. ಅದರ್ವೈಸ್ ನಿಮಗೂ ಏನಾಗುತ್ತೆ, ಡಿಸ್ಟ್ರಾಕ್ಷನ್ಸ್ ಆಗಿ ಏನಾಗ್ತಾರೆ, ಓದಿದ್ದೆಲ್ಲ 10 ಅವರ್ಸ್ ಓದಿದ್ದೀರಿ, 12 ಅವರ್ಸ್ ಓದಿರ್ತೀನಿ, ಬಟ್ ಯಾವುದೂ ಸಹ ನೆನಪಲ್ಲಿರಲ್ಲ, ಅಥವಾ ನಿಮ್ಗೆ ಅದು ಕಲಿಯೋಕ್ಕಾಗಿರಲ್ಲ. ನೆಕ್ಸ್ಟ್, ಅವಾಯ್ಡ್ ಟೈಮ್ ವೇಸ್ಟಿಂಗ್ ಆಕ್ಟಿವಿಟೀಸ್. ಟೈಮ್ ವೇಸ್ಟಿಂಗ್ ಆಕ್ಟಿವಿಟೀಸ್ನ ತುಂಬ ಅವಾಯ್ಡ್ ಮಾಡಬೇಕು. ಏನು ಮಾಡ್ತಾರೆ ತುಂಬ ಹುಡುಗರು, ಟೀ ಔಟಿಂಗ್ಸ್ ಅಂತ ಹೋಗ್ತಾರೆ. ಏನು ಟೀ ಔಟಿಂಗ್ಸ್ ಅಂದರೆ, ಅಲ್ಲಿ ಹುಡುಗರು ವಿಜಯನಗರ ಧಾರವಾಡದಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ, ಟೀ ಕುಡಿಯೋಕೆ ಹೋಗ್ತಾರೆ. ಅಲ್ಲಿ ಬರೀ ಪಾಲ್ತು ಮಾತು, ಅದು ಇದು ಕತೆ, ಬೇರೆ ಆ ಹುಡುಗಿ ಹಿಂಗೆ, ಇವನು ಹಂಗೆ, ಬರೀ ಈ ಥರದ್ದು. ಅಂದರೆ ನಿಮ್ಮ ಸಬ್ಜೆಕ್ಟ್ ಸಂಬಂಧ ಇಲ್ದಿದ್ದ ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀರಾ, ಅಂಥವನ್ನ ಅವಾಯ್ಡ್ ಮಾಡಿ. ಗೊತ್ತಾಗ್ತಿದೆಯಾ? ಅಲ್ಲೂ ಸಹ ಏನು ಗೊತ್ತಾ, ಕೆಲವರು ಏನು ಮಾಡ್ತಾರೆ, ನಾವು ಡಿಸ್ಕಸ್ ಮಾಡ್ತೀವಿ ಅಂದರೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ, ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಅಲ್ಲಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಆರ್ಗ್ಯುಮೆಂಟ್ ಡಿಬೇಟ್ ಮಾಡಕ್ಕೆ ಹೋದ್ರೆ ನಂದೇ ಸರಿ ಆ ಥರ ವಾದ ಮಾಡಕ್ಕೆ ಹೋಗ್ತೀರಾ. ಆ ಥರ ಡಿಬೇಟ್ಸ್ನ ಅವಾಯ್ಡ್ ಮಾಡಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಗಾಸಿಪ್ಸು, ಹಿಂಗಂತೆ ಲೀಕ್ ಆಯ್ತಂತೆ, ಕ್ವಶನ್ ಪೇಪರ್ ಬಂತಂತೆ, ಅದು ಇದು ಸುಮ್ಮನೆ ಏನಾದರೂ ಏನು ಗಾಸಿಪ್ಸ್ ಮಾಡ್ತಾ ಹೊಡೆದು ಆ ಹುಡುಗಿ ಹಂಗೆ, ಈ ಫಿಲಮ್ ಆಕ್ಟರ್ ಹಂಗೆ, ಈ ಥರ ಗಾಸಿಪ್ಸು, ವೇಸ್ಟ್ ಗಾಸಿಪ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಗೊತ್ತಾಗ್ತೀವಿ, ವೇಸ್ಟ್ ಗಾಸಿಪ್ ಇವ್ನು ಮಾಡಲೇಬಾರ್ದು. ಇದು ಏನಾಗುತ್ತೆ, ನಿಮ್ಮ ಈಗ ಆಲ್ರೆಡಿ ಬಂದಿರ್ತೀರಾ, 1-2 ಅವರ್ ಓದಿರ್ತೀರಾ, ಒಂದು 5 ನಿಮಿಷ ಬ್ರೇಕಿಗೆ ಅಂತ ಬಂದಿರ್ತೀರಾ. ಆ ಓದಿರೋದ್ರ ಮೇಲೆ ಇದು ಸಹ ಏನಾಗುತ್ತೆ, ಪರಿಣಾಮ ಬೀರುತ್ತೆ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಡಿಬೇಟ್ಸ್, ನೋ ಡಿಬೇಟ್ಸ್. ಮತ್ತು ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ಇಲ್ಲವೇ ಇಲ್ಲ. ಗೊತ್ತಾಗ್ತಿದೆ, ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ಇರಲಿಲ್ಲ. ಅಕಸ್ಮಾತ್ ನೀವು ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ಮಾಡಿದ್ರಿ ಅಂದ್ಕೊಳ್ಳಿ, ಇದೇನಾಗುತ್ತೆ ಅಂದರೆ ಒಂದು ಗಿಲ್ಟ್ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತೇನು ಓದಲಿಲ್ಲವಲ್ಪ, ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಕೂತ್ಕೊಂಡೆ ಅಂತ. ಮತ್ತೆ ಯೂಟ್ಯೂಬ್ಗೆ ಹೋಗಿ ಮೋಟಿವೇಶನ್ ನೋಡೋಕೆ ಹೋಗ್ತೀರಾ, ಮತ್ತೆ ಯೂಟ್ಯೂಬಲ್ಲಿ ನೋಡ್ತಾ ಅದು ಸಹ ಏನಾಗುತ್ತೆ, ಮತ್ತೆ ಟೈಮ್ ವೇಸ್ಟ್, ಅದು ಗಿಲ್ಟ್ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಬರೀ ಯೂಟ್ಯೂಬ್ ಸರ್ಚ್ ಮಾಡ್ಕೊಂಡು ಕೂತ್ಕೊಂಡೆ ಅಂತ. ಹಾಗಾಗಿ ಇವೇನು ಮಾಡಿರಿ, ನಿಮ್ಮ ಇವೆಲ್ಲ ಕೆಲಸಗಳು ನಿಮ್ಮ ಫಿಯರ್ಗೆ ಮತ್ತು ಆಂಗ್ಸೈಟಿಗೆ ಮತ್ತು ಗಿಲ್ಟ್ಗೆ ಕಾರಣ ಆಗುತ್ತೆ. ಹಾಗಾಗಿ ಇವನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ. ಗೊತ್ತಾಗ್ತಿದೆಯಾ? ಅಂದರೆ ಲೈಕ್ ಸುಮ್ಮನೆ ಗಾಸಿಪ್ ಮಾಡೋದು, ಡಿಬೇಟ್ ಮಾಡೋದು, ಟೈಮ್ ವೇಸ್ಟ್ ಮಾಡೋದನ್ನ ಅವಾಯ್ಡ್ ಮಾಡಿ. ಯಾವತ್ತೂ ಪ್ರಶಾಂತವಾಗಿ ಫೋಕಸ್ ಆಗಿ ಇರೋದನ್ನ ಕಲ್ತ್ಕೊಳ್ಳಿ. ಹಾಗಾಗಿ ಯಾವುದೇ ಒಂದು ಸಬ್ಜೆಕ್ಟ್ ಓದ್ಮಾಡೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನೀವು ಒಂದು ಟೈಮ್ ಟೇಬಲ್ ಹಾಕೊಂಡು, ಒಂದು ಶೆಡ್ಯೂಲ್ ಮಾಡಿಕೊಂಡು, 2 ಅವರ್ಸ್ ಥರ ಪ್ಲ್ಯಾನ್ ಮಾಡಿಕೊಂಡು ನೀವು 12 ಅಲ್ಲ 14 ಅವರ್ಸ್ ಬೇಕಾದ್ರೂ ಓದ್ಬೋದು. ಗೊತ್ತಾಗ್ತಿದೆಯಾ? ಆದರೆ ಅದು ಫೋಕಸ್ಡಾಗಿ ಓದಬೇಕು, ನೋ ಮೊಬೈಲ್ ಫೋನ್ಸ್. ಗೊತ್ತಾಗ್ತಿದೆಯಾ? ಈ ಥರ ನೀವು ಪ್ರೊಡಕ್ಟಿವ್ ಆಗಿ ಏನಾದರೂ ಥಿಂಕ್ ಮಾಡಿದ್ರೆ ಮಾತ್ರನೇ ನೀವು ಏನಾಗುತ್ತೆ, ಎಕ್ಸಾಮ್ಸಲ್ಲಿ ಸಕ್ಸಸ್ ಆಗ್ಬೋದು. ಅದರ್ವೈಸ್ ಹೈಲಿ ಇಂಪಾಸಿಬಲ್. ಗೊತ್ತಾಗ್ತದೆ, ಈಗಿರೋ ಕಾಂಪಿಟೇಷನ್ಗೆ, ಈಗಿರೋ ಡಿಸ್ಟ್ರಾಕ್ಷನ್ಸ್ಗೆ, ಯಾರು ಡಿಸ್ಟ್ರಾಕ್ಷನ್ಸಿಂದ ಹೊರಗಡೆ ಬರ್ತಾರೆ ಅವರೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಕ್ಸಸ್ ಆಗೋದು ಅಂತ. ಇವನ್ನ ಕರೆಕ್ಟಾಗಿ ಸೈಕಾಲಜಿಕಲ್ ಥಿಯರೀಸಿಂದ ಆಗಿರೋದು. ಗೊತ್ತಾಗ್ತಿದ್ದು, ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಸಹ ಎಕ್ಸಾಮ್ಸ್ಗಳಲ್ಲಿ ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.